ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಡಿಕೆಶಿ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ, ಮೈಸೂರಿನ ಹೆದ್ದಾರಿ ಬಂದ್. ಹೌದು, ಮಂಡ್ಯ ಜನ ಛತ್ರಿಗಳು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆಯನ್ನ ವಿರೋಧಿಸಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಹೆದ್ದಾರಿಯನ್ನ ತಡೆ ಹಿಡಿಯಲಾಗಿದ್ದು, ಮೈಸೂರು ರಸ್ತೆ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆಯಿಂದ ಕೂಡಿತ್ತು. ಬೆಂಗಳೂರಿನಿಂದ ಮೈಸೂರಿಗೆ ಹಾಗೂ ಮೈಸೂರಿನಿಂದ ಬೆಂಗಳೂರಿಗೆ ಸಂಚರಿಸುವಂತಹ ವಾಹನಗಳು ತಾಸುಗಟ್ಟಲೆ ಬಿಸಿಲಿನಲ್ಲಿ ನಿಂತಿದ್ದು ಜನಸಾಮಾನ್ಯರು ಇದರಿಂದ ಹೈರಾಣಾಗಿದ್ದಾರೆ. ಕಳೆದ ವಾರ ಡಿಕೆಶಿ ಮಾತನಾಡುತ್ತಾ ಮಂಡ್ಯದ ಜನ ಛತ್ರಿಗಳು ಅಂತ ಹೇಳಿದ್ರು. ಇದರಿಂದ ಬೇಸರಗೊಂಡ ಮಂಡ್ಯದ ಜನತೆ ಡಿಸಿಎಂಗೆ ಕ್ಷಮೆ ಕೋರಬೇಕು ಅಂತ ಹೇಳಿ 1 ವಾರದ ಗಡುವನ್ನ ಕೂಡ ಕೊಟ್ಟಿದ್ರು. ಈ ಗಡುವು ಮುಗಿದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಮೆ ಕೇಳದ ಕಾರಣ ಪ್ರತಿಭಟನೆ ಮಾಡಿ ರಸ್ತೆಯನ್ನ ತಡೆದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಡಿಕೆಶಿ ಹೇಳಿಕೆಯನ್ನ ವಿರೋಧಿಸಿ ಛತ್ರಿ ಚಳುವಳಿ ಅಂತ ಹೇಳಿ ಹಮ್ಮಿಕೊಳ್ಳಲಾಗಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಮೆ ಕೇಳುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಕಳ್ಳರ ಕಳ್ಳ, ಡಿಕೆ ಕಳ್ಳ, ಕನಕಪುರದ ಕಳ್ಳ, ಬಂಡೆ ಕಳ್ಳ ಅಂತೆಲ್ಲ ಘೋಷಣೆಗಳನ್ನ ಕೂಗುತ್ತಾ ಪ್ರತಿಭಟನಾಕಾರರು ಕೈಯಲ್ಲಿ ಛತ್ರಿಯನ್ನ ಹಿಡಿದು ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.